ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಸಹ ಈಗ ಬಿರುಸಿನ ಮತದಾನ ನಡೀತಾ ಇದೆ. ಉತ್ಸಾಹದಲ್ಲೇ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಅಲ್ಲಿನ ಜನರು. ದಾವಣಗೆರೆಯ ಕೆಲವು ಮತಗಟ್ಟೆಗಳಲ್ಲಿ ನಿಧಾನಗತಿಯಲ್ಲಿ ಮತದಾನ ಸಾಗ್ತಾ ಇದೆ. ದಾವಣಗೆರೆಯಲ್ಲಿ ಕೆಲ ಮತಗಟ್ಟೆಗಳಲ್ಲಿ ಬಿರುಸಿನ ಮತದಾನ ನಡೀತಾ ಇದ್ರೆ ಮತ್ತೊಂದು ನಿಧಾನಗತಿಯಲ್ಲಿ ಸಾಗ್ತಾ ಇರೋದು. ಇನ್ನ ಶಿರಮಗೊಂಡನಹಳ್ಳಿಯಲ್ಲಿ ಹಕ್ಕು ಚಲಾವಣೆ ಮಾಡಿದಂತಹ ಮಾಜಿ ಸಚಿವ ದಾವಣಗೆರೆಗೆ ದಕ್ಷಿಣ ಕ್ಷೇತ್ರದಲ್ಲೂ ಸಹ ಬಿರುಸಿನ ಮತದಾನ ನಡೀತಾ ಇದೆ. ಉತ್ಸಾಹದಲ್ಲೇ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಮಂದಿ. ಶಿರಮಗೊಂಡನಹಳ್ಳಿಯ ಹಕ್ಕು ಚಲಾವಣೆ ಮಾಡಿದಂತಹ ಮಾಜಿ ಸಚಿವ ಹಾಗೆ ಬಿಜೆಪಿ ನಾಯಕ ಎಸ್.ಎ. ರವೀಂದ್ರನಾಥ್ ಅವರಿಂದ ಕೂಡ ಮತ ಚಲಾವಣೆ ಆಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ವ್ಯಾಪ್ತಿಗೆ ಬರಲಿರುವಂತಹ ಏನು ಶಿರಮಗೊಂಡನಹಳ್ಳಿ ಇದೆ ಅಲ್ಲಿ ಎಲ್ಲರೂ ಕೂಡ ಮತದಾನದ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ದಾರೆ ಅಂತ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಜೊತೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಸಹ ಈಗ ಬಿರುಸಿನ ಮತದಾನ ನಡೀತಾ ಇದೆ. ಉತ್ಸಾಹದಲ್ಲೇ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಅಲ್ಲೂ ಕೂಡ ಮಂದಿಗಳು ಬಂದು. ಆದ್ರೆ ಯಾವುದೋ ಒಂದು ಮತಗಟ್ಟೆಗಳಲ್ಲಿ ನಿಧಾನಗತಿಯಲ್ಲಿ ಬಂದು ಮತವನ್ನು ಚಲಾಯಿಸ್ತಾ ಇದ್ದಾರೆ. ಇನ್ನು ಬೇರೆ ಕಡೆ ಇರುವಂತಹ ಮತಗಟ್ಟೆಗಳೇನಿದಾವೆ ಅಲ್ಲಿ ಬಿರುಸಿನಿಂದ ಮತದಾನ ಮಾಡ್ತಾ ಇದ್ದಾರೆ ಮತಪ್ರಭುಗಳು ಬಂದು. ಆದ್ರೆ ಕೆಲವೊಂದು ಮತಗಟ್ಟೆಗಳ ಹತ್ರ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಮತವನ್ನ ಹಾಕೋದಕ್ಕೆ ಮತಪ್ರಭುಗಳು. ಮತದಾನ ಸಂತೋಷವಾಗಿ ಮಾಡಿದ್ದೀವಿ. ಮತ್ತೇನು ಹೇಳ್ಬೇಕು, ದಕ್ಷಿಣ ಭಾರಿ ಪೈಪೋಟಿ ಇತ್ತು ಸರ್. ಎಲೆಕ್ಷನ್ ಅಂದ್ರೆ ಪೈಪೋಟಿ ಇದ್ರೆ ಎಲೆಕ್ಷನ್ ಹಂಗ ಎಲೆಕ್ಷನ್ ಅಂತಾರ. ಶ್ರೀನಿವಾಸ್ ಸರ್ ನಿಂತಿದ್ದಾರೆ ಸರ್ ಇಲ್ಲಿ ಬಿಜೆಪಿಯಿಂದ. ನಾವು ಮೊದಲಿಂದ ಬಿಜೆಪಿ ಓಟದಾರಗಳು ಬಿಜೆಪಿ ಓಟ್ ಹಾಕ್ಯಾವಿ. ಗೇರೋದು ಬಿಡೋದು ಅವ್ರಿಗೆ ಬಿಡೋದು. ಹೇಗೆ ಸರ್ ಜಿದ್ದೆ ಹೆಂಗಿದೆ ಸರ್? ನಮ್ಮೂರಾಗ ಜಿದ್ದಿನೇ ಇರೋದು. ಮೊದಲಿಂದ ನಾವು 50 ಓಟ್ ಬಿಜೆಪಿ ಬರ್ತವೆ, ಇಲ್ಲ 50 ಓಟು ಕಾಂಗ್ರೆಸ್ಗೆ ಜಾಸ್ತಿ ಆಗ್ತಿತ್ತು ಅಷ್ಟೇ ಹೊರತು ಮೊದಲಿಂದನೂ ಇದು 83 ಎಲೆಕ್ಷನ್ನಿಂದನೂ ದುಡ್ಡಿನ ಬಲ ಭಾಳ ತೋಡು ಕಾಂಚಾಣ ಹಾರಾಡ್ತು ಅಂತ. ದುಡ್ಡಿನ ಬಲದ ಮೇಲೆ ಗೆಲ್ಲಬಹುದಾ? ಯಾವ ನನಗೆ ಯಾರು ಕೊಂದು ಕೊಟ್ಟಿಲ್ಲಪ್ಪ, ಏನು ಮಾಡೋಣ. ಅಲ್ಲ, ಜನರು ಸಾಮಾನ್ಯ ವೋಟ್ರನ್ನ ದುಡ್ಡಿನಿಂದ ಅಳೆಯಕ್ಕೆ ನೋಡಿದ್ರಲ್ಲ, ಏನು ನೋಡಿ? ಎರಡು ಪಾರ್ಟಿಯವ್ರು ಅದೇ ಮಾಡ್ತಾ ಇದನ್ನ ಇವತ್ತು ಓಟ್ ಬೇಕು ಅಂದ್ರೆ ಅನ್ಸ್ಬೇಕಪ್ಪ ಸರ್. ಈ ಬಾರಿ ಏನು ಬದಲಾವಣೆ ಗಾಳಿ ಬೀಸ್ಬೋದಾ ಹೇಗೆ ಸರ್? ಅದು 27 ಚುನಾವಣೆಗೆ ಗೊತ್ತಾಗಲ್ಲ. 28 ಈಗ ಸರ್ ಈಗ ದುಡ್ಡಿನ ಮೇಲೆ ಅಂತಂದಲ್ಲ. ಭಾರಿ ಪೈಪೋಟಿ ಇತ್ತು ಸರ್ ಎಲೆಕ್ಷನ್. ದಕ್ಷಿಣದಲ್ಲಿ ನಾವು ಗೆಲ್ಬೇಕು ಅಂತೇಳಿ ಕಾಂಗ್ರೆಸ್ ಬಿಜೆಪಿ. ಈಗ ನಾನು ಭಾಳ ಸರಿ ಎಲೆಕ್ಷನ್ ನಿಂತಿದ್ದೇನೆ, ಹಾಗಾಗಿ ನನಗೆ ಯಾವಾಗ ಪೈಪೋಟಿ ಇಲ್ದರೆ ಗೆದ್ದೇ ಇಲ್ಲ ನಾನು. ಹಾಗಾಗಿ ಹೊಸ ಮುಖಗಳದವಲ್ಲ ಸರ್, ಎರಡು ಹೊಸ ಮುಖಗಳಲ್ಲ. ಹಂಗಾಗಿ ಹೊಸ ಮುಖಗಳಾಗಿ ಯಾರು ಚಲೋ ಮುಖ ಇರ್ತದೆ ಅವ್ರಿಗೆ ಕೊಡ್ತಾರೆ ಓಟ. ಹೊಸ ಮುಖದ ಮುಂದೆ ಹಳೆ ಮುಖಗಳು ಅದಾವ. ಅದ್ರ ಜೊತೆ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಸರ್? ಮುಂದೆ ಬರ್ತೈತಿ, ಗೆಲ್ತದೆ ಅಭ್ಯರ್ಥಿ ಪರವಾಗಿ ಕ್ಷೇತ್ರದಲ್ಲಿ ನಿಮಗೆ ಬಂದಿರೋ ಮಾಹಿತಿ ಪ್ರಕಾರ ಚೆನ್ನಾಗೈತಪ್ಪ. ಬಟ್ ಅದೇ ಹೇಳಿದ್ರಲ್ಲ, ದುಡ್ಡು ಮಹಿಮೆ ಹೆಂಗೈತಿ ಅಂತ ಗೊತ್ತಲ್ಲ ನಮಗೆ. ಒಟ್ಟು ಎಲೆಕ್ಷನ್ ಅಂತ ಜೋರು ನಡೆದೈತಿ. ಇದು ಮುಂಚಿನ ಚುನಾವಣೆ ದಿಕ್ಸೂಚಿ ಆಗುತ್ತೆ ಅಂತೀರ ಸರ್ ಇವೆರಡು ಕ್ಷೇತ್ರ? ಅವೆಲ್ಲ ಸುಮ್ಮನೆ ಎರಡು ಕ್ಷೇತ್ರದಲ್ಲಿ ಚುನಾವಣೆ ಇದೆ ಇದರಲ್ಲಿ ಕರ್ನಾಟಕದಲ್ಲಿ, ಬಾಗಲಕೋಟೆ ದಾವಣಗೆರೆ. ನನಗೆ ಬಾಗಲಕೋಟೆ ಗೊತ್ತಿಲ್ಲಪ್ಪ, ಪೇಪರ್ ಓದೋದು ಟಿವಿ ನೋಡೋದು ಬಿಟ್ರೆ ಗೊತ್ತಿಲ್ಲದೆ ಇರೋದು ನಾನೇನು ಹೇಳೋಣ. ಸರ್ ಅಂತ ಎಲ್ಲ ಎರಡು ಗೆಲ್ತಾರಂತ ರಾಜ್ಯಾಧ್ಯಕ್ಷರು. ರಾಜ್ಯಾಧ್ಯಕ್ಷರು ಎರಡು ಕಡೆಗೆ ಓಡಾಡಿದ್ದಾರೆ ಹೇಳ್ತಾರೆ, ನಾನು ಒಂದೇ ಕಡೆಗೆ ಇಲ್ಲೇ ಅಡ್ಡಾಡಿರೋದು. ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವು ಗ್ಯಾರಂಟಿ ಕೊಟ್ಟು ಗೆಲ್ತೇವೆ ಅಂತ. ಇದು ಯಾವಾಗ ಎಲೆಕ್ಷನ್ ಅಂದ್ರೆ ಹಿಂಗಯ್ಯ ಸರ್. ಈಗ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತ ಏರಿಯಾದಲ್ಲೇ ಸಾಕಷ್ಟು ಬಿಜೆಪಿಗೆ ಹಿನ್ನಡೆ ಆಗ್ತಿತ್ತು ಸರ್. ಈ ಸರಿ ಏನಾದರೂ ಕಡೆಯಿಂದ ಬರೋ ಚಾನ್ಸಸ್ ಇದೆಯಾ ಸರ್? ಅವು ಬಿಜೆಪಿ ಬರೋದಲ್ಲ, ಕಾಂಗ್ರೆಸ್ ಹೋಗ್ಕೋವೆಲ್ಲ ಗೊತ್ತಿಲ್ಲ. ಈ ಬರೀ ಸರ್ ದಕ್ಷಿಣ ಗೆಲ್ತೀರಿ ಸರ್ ಬಿಜೆಪಿ? ಗೆಲ್ಬೇಕು ಅಂತ ಪ್ರಯತ್ನ. ಸರ್ ಮತದಾರರು ಏನು ಬರ್ತಾರೆ ಈಗ ಅವ್ರ ಮನಸ್ಸುಗಳಿಗೆ ಏನೇನದಾವೋ ನಾವು ಏನು ಹೇಳೋಣಪ್ಪ, ಎಲ್ಲದು ಗೊತ್ತಾಗೋದು ಮೇ 4ನೇ ತಾರೀಕು ಮತದಾನ.
ನಾನು 85 ವರ್ಷದೆ ಓಟ್ ಹಾಕಿದ್ದೀನಿ. ನೀವು ಬಂದು ಚೆನ್ನಾಗಿ ಓಟು ಪುಣ್ಯ ಬರ್ತೈತೆ. ದಯವಿಟ್ಟು ಕೈ ಮುಗಿದು ಹೇಳ್ಕೊಳ್ತೀನಿ, ನೀವು ಬಂದು ನಾನು 85 ವರ್ಷದೆ ಓಟ್ ಹಾಕಿದ್ದೀನಿ. ನೀವು ಬಂದು ಚೆನ್ನಾಗಿ ಓಟು ಪುಣ್ಯ ಬರ್ತೈತೆ. ದಯವಿಟ್ಟು ಕೈ ಮುಗಿದು ಹೇಳ್ಕೊಳ್ತೀನಿ, ನೀವು ಬಂದು ದಾವಣಗೆರೆಯಲ್ಲಿ ಎಲೆಕ್ಷನ್ ತುಂಬ ಚೆನ್ನಾಗ್ತಾ ಇದೆ. ರಕ್ಷಣೆಗಾರಗಳು ಮತ್ತು ಅವರು ರಕ್ಷಣೆ ಮಾಡ್ತಾ ಇದ್ದಾರೆ. ಪೇಪರ್ ಪ್ರಶ್ನರು ಬಂದಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಬಂದು ಅವರು ಮಾಡ್ತಾ ಇದ್ದಾರೆ, ಪಾಲನೆ ಮಾಡ್ತಾ ಇದ್ದಾರೆ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತದಾನದ ಈ ಒಂದು ಮತಪ್ರಭುಗಳು ಬಂದು ಚಲಾಯಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಕೆಲವೊಂದು ಮತಗಟ್ಟೆಗಳ ಹತ್ರ ಯಾಕೋ ಮುಖ ಮಾಡದೆ ಮತದಾರರು ಸುಮ್ಮನೆ ಕೂತಿದ್ದಾರೆ. ಇನ್ನು ಕೆಲವೊಂದು ಮತಗಟ್ಟೆಗಳ ಹತ್ರ ಮತದಾನವನ್ನು ಚಲಾಯಿಸ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಈಗ ಬಿರುಸಿನಿಂದ ನಡೀತಾ ಇದೆ ಮತದಾನ. ಕಾದು ನೋಡಬೇಕಾಗತ್ತೆ. ಮೇ 4ಕ್ಕೆ ಮತದಾನದ ರಿಸಲ್ಟ್ ಅನೌನ್ಸ್ ಆದ ನಂತರ ಯಾರು ಈ ಕ್ಷೇತ್ರಗಳಲ್ಲಿ ತಮ್ಮ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಅಂತ. ಸದ್ಯಕ್ಕೆ ಈಗ ಎಲ್ಲರೂ ಕೂಡ ಮತದಾನ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಇವಾಗ ಮತವನ್ನು ಚಲಾಯಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಒಬ್ಬೊಬ್ಬರಾಗಿ ಬಂದು ಮತಪ್ರಭುಗಳು ಮತದಾನವನ್ನು ಚಲಾಯಿಸ್ತಾ ಇದ್ದಾರೆ. ಈಗ ಬಾಗಲಕೋಟೆಯಲ್ಲಿ ದಾವಣಗೆರೆಯಲ್ಲಿ ಎರಡೂ ವಿಧಾನಸಭಾ ಕ್ಷೇತ್ರಗಳು ಯಾವ ರೀತಿಯಾಗಿ ಬಿರುಸಿನಿಂದ ಸಾಗ್ತಾ ಇದೆ ಈ ಒಂದು ಮತದಾನ.